ಮಾದಿಗ ಸಂಘಟನೆ ಒಕ್ಕೂಟದಿಂದ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ತಕ್ಷಣವೇ ಒಳಮೀಸಲಾತಿ ಜಾರಿಗೆ ಒತ್ತಾಯಿಸಿ ದಿನಾಂಕ 1/8/25ರಂದು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜನಾಕ್ರೋಶ ಪ್ರತಿಭಟನೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಸರ್ಕಾರದ ಮೇಲೆ ಒತ್ತಾಯ ಮಾಡತಕ್ಕಂಥ ಒಂದು ಕೆಲಸವನ್ನು ಸಮುದಾಯದವರು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಸಮುದಾಯದ ಎಲ್ಲ ವರ್ಗದ ಮುಖಂಡರುಗಳು ಪಕ್ಷಾತೀತವಾಗಿ ಆಗಸ್ಟ್ 1ನೇ ತಾರೀಕು ಎಲ್ಲ ಜಿಲ್ಲಾಧಿಕಾರಿಗಳ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಿ ನಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ. ಸಮುದಾಯದ ಎಲ್ಲ ವರ್ಗದ ಜನರು 1ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಗೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಶಕ್ತಿ ಪ್ರದರ್ಶನ ಮಾಡೋದ್ರ ಮುಖಾಂತರ ಸರ್ಕಾರದ ಮೇಲೆ ಒಳ ಮೀಸಲಾತಿ ವರ್ಗೀಕರಣವನ್ನು ಅನುಷ್ಠಾನ ಮಾಡಲಿಕ್ಕೆ ಒತ್ತಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕೇಳ್ಕೊಳ್ತೀವಿ. ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪಂದಿಸಬೇಕು ಅಂತ ಹೇಳಿ ಬಂದು ಭಾಗವಹಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ. ಓಕೆ. ವರ್ಷ ಆಗಸ್ಟ್ 1ನೇ ತಾರೀಕು ಈ ದೇಶದ ಅತ್ಯುನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಅನುಕೂಲವಾದ ಒಂದು ತೀರ್ಪು ಕೊಟ್ಟು ಆಯಾ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿ ವರ್ಗೀಕರಣ ಮಾಡಬಹುದು ಅಂತ ಆದೇಶ ಮಾಡಿ 1ನೇ ತಾರೀಕಿಗೆ ಮತ್ತೊಂದು ವರ್ಷ ಆಗ್ತಾಯಿದೆ. ಭಾರತ ದೇಶದಲ್ಲಿ ಆಂಧ್ರ, ತೆಲಂಗಾಣ, ತಮಿಳುನಾಡು ಜೊತೆಗೆ ಪಂಜಾಬ್, ರಾಜಸ್ಥಾನದಲ್ಲೂ ಒಳ ಮೀಸಲಾತಿ ವರ್ಗೀಕರಣ ಕೇವಲ 3 ತಿಂಗಳು 4 ತಿಂಗಳೊಳಗೆ ಅನೌನ್ಸ್ ಮಾಡಿದ್ರು ಮತ್ತು ಮಾಡಿಬಿಟ್ರು. ಕರ್ನಾಟಕ ರಾಜ್ಯದಲ್ಲಿ ನಾವು 35 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇಷ್ಟೇ ನಮ್ಗೆ ಏನು ಹೇಳ್ತಾ ಇದ್ದಿದೆ ಕಾಂಗ್ರೆಸ್ ಪಕ್ಷದವರು, ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ತಡೆ ಇದೆ, ಒಳ ಮೀಸಲಾತಿ ವರ್ಗೀಕರಣ ಪಾರ್ಲಿಮೆಂಟಲ್ಲಿ ಆಗಬೇಕು, ಇದೇ ಹೇಳ್ತಾ ಇದ್ರು. ಈಗ ಪಾರ್ಲಿಮೆಂಟಲ್ಲಿ ಬೇಕಾಗಿಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ನಮ್ಮ ಪರವಾಗಿ ಬಂದಿದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ತಕ್ಷಣ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾವೇನು ಹೇಳಿದ್ವಿ, 3 ತಿಂಗಳೊಳಗಡೆ ನಾವು ಮಾಡ್ತೀವಿ. ಯಾಕಂದರೆ ನಾವು ಪಕ್ಷದ ಪ್ರಣಾಳಿಕೆಯಲ್ಲಿ ಇಟ್ಕೊಂಡಿದ್ದೀವಿ, ಇದನ್ನು ಮಾಡಬೇಕಾದ ಜವಾಬ್ದಾರಿ 3 ತಿಂಗಳು ಅಂತ ಹೇಳಿದ್ರು. ಸ್ವಾಮಿ ಎಷ್ಟು ತಿಂಗಳಾಯಿತು? ಆಮೇಲೆ ಅದಕ್ಕೆ 3 ತಿಂಗಳಾದಮೇಲೆ ನೀವು ಕಮಿಷನ್ ಹಾಕಿದ್ರಿ, ಜಸ್ಟಿಸ್ ರಾಘವನ್ ದಾಸ್ ಕಮಿಷನ್ ಹಾಕಿದ್ರಿ. ಅವ್ರಿಗೆ ಏನು ಟೈಮ್ ಕೊಟ್ರಿ? 2 ತಿಂಗಳು ಟೈಮ್ ಕೊಟ್ರಿ. 2 ತಿಂಗಳಲ್ಲಿ ಅವ್ರು ಕೊಡ್ಬೇಕು ನಮಗೆ, ಆದ ತಕ್ಷಣ ಮಾಡ್ತೀವಿ ಅಂತ ಹೇಳಿದ್ರು. 6 ತಿಂಗಳಾಗೈತಲ್ವಾ? ನಮ್ಮ ಸಮಾಜ ಹೆಂಗೆ ನಿಮ್ಮನ್ನು ನಂಬೋದು? ಕಳೆದ 35 ವರ್ಷಗಳಿಂದ ಇದೇ ಕಥೆ ಆಯಿತು. ಕಾಂಗ್ರೆಸ್ ಪಕ್ಷದಲ್ಲಿ ಏನು ಮಾಡ್ತೀರಿ ನೀವು? ಪಕ್ಷದ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂತೀರಿ ಒಳ ಮೀಸಲಾತಿ ವರ್ಗೀಕರಣ ನಾವು ರೆಡಿ ಇದ್ದೀವಿ ಅಂತ. ಪಕ್ಷದ ಪ್ರಣಾಳಿಕೆಯಲ್ಲಿ ಪ್ರತಿ 5 ವರ್ಷಕ್ಕೊಂದ್ಸರಿ ಹಾಕ್ಕೊಳ್ಳೋದು, ನಮ್ಮವ್ರ ಕಡೆಯಿಂದ ಭಾಷಣ ಮಾಡಿಸೋದು, ಓಟು ನಾವು ಕಣ್ಣು ಕೈಲಿದ್ದಂಗೆ ನಿಮ್ಗೆ ಓಟ್ ಹಾಕೋದು, ನಿಮ್ಮನ್ನು ಮುಖ್ಯಮಂತ್ರಿ ಮಾಡೋದು, ಇದೇ ಆಯ್ತಲ್ವಾ? ನಮ್ಗೆ ನ್ಯಾಯ ಒದಗಿಸ್ಬೇಕಂತ ಕಿಚ್ಚದ್ದು ಒಂದು ಸಾಮಾಜಿಕ ನ್ಯಾಯ ಜವಾಬ್ದಾರಿ ತಮಗೆಲ್ಲ ಸ್ವಾಮಿ. ನಾವು ಬೇರೆಯವ್ರ ನ್ಯಾಯನೇ ಕೇಳೋಕ್ಕಾಗಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ತಾವಿದ್ರೆ ತಮಗೆ ಈ ಶಕ್ತಿ ಇರೋದು ತಾವು ಮಾಡಿ. ಸಾಮಾಜಿಕ ನ್ಯಾಯ ಅಧಿಕಾರ ಅಂತ ನಾವೇನು ಹೇಳ್ತಾ ಇದ್ದೀರಿ, ನಾವು ಒಪ್ತೀವಿ, ಆಯಿತು ಮಾಡಿ ಸ್ವಾಮಿ. ಯಾಕಾಗಲ್ಲ ಇದು ನಿಮ್ಮ ಕೈಲಿ? ಈಗ ನಾವು ಹೇಳ್ತಾ ಇದ್ದೀವಿ, 1 ವರ್ಷದಿಂದ ನಿಮ್ಮ ಮಾತು ಕೇಳಿ ಕೇಳಿ ನಮಗೆ ಮನಸ್ಸಿಗೆ ನೋವಾಗಿದೆ. ಇಡೀ ರಾಜ್ಯದಲ್ಲಿ ನಮ್ಮ ಸಮಾಜಕ್ಕೆ ಆಗಸ್ಟ್ 1ನೇ ತಾರೀಕು ಇಡೀ ರಾಜ್ಯದ